ಮೀಟಿಂಗ್ ಇರೋದು 8 o'clock ಅಂತ ತಿಳ್ಕೊಳ್ಳಿ. 8 o'clock ಸ್ಟಾರ್ಟ್ ಆಗೋದು 6:30. 6:30 to 7:30. 8 o'clock ಹಾಡುಗಳು 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 ಹಾಡುಗಳು. ಕುಣಿಯೋದು ಕುಣಿಯೋದು ಕುಣಿಯೋದು, ಆರಾಧನೆ ಅಂತ ಹೇಳಿ ಎಲ್ಲ ಕುಣಿಯೋದು. 8-8:30 ಮೆಸೇಜ್, ಅದು 40 ನಿಮಿಷ ಮಾತ್ರ. ಈಗ ಇವನು ಕುಣಿದು ಕುಣಿದು ದಣಿದೋಗಿರ್ತಾನೆ. ಅಕ್ಕದಲ್ಲಿ ಕೂತಿರು ಕೂಡ ಏನ್ ಮಾತಾಡ್ತಾ ಇರ್ತಾರೆ, ಚೆನ್ನಾಗಿತ್ತಲ್ಲ, ಹಾಡ ಮಸ್ತ್ ಇತ್ತು, ಮಸ್ತ್, ನೋಡೇನ್ ಫೋಟೋ ತೆಗ್ದಿದ್, ನೋಡೇನ್ ಫೋಟೋ ತೆಗ್ದು, ಏನ್ ಭಾರಿ ಬಂದದ ಫೋಟೋ, ಭಾರಿ ಬಂದ. ವಾಕ್ಯ ನೋ ಗಾಡ್. ಗಾಡ್ ಯಾಕಿಲ್ಲ ಬದ? ವಾಕ್ಯ ಕೇಳ್ತಾ ಇದ್ದೇವೆ, ವಾಕ್ಯ ಕೇಳಿದ ಗಾಡ, ವಾಕ್ಯ ಕೇಳಿದ್ರೆ ಗಾಡ. ಹಾರಿ ಯಾಕೆ ಗುರುತಾ? ವಾಕ್ಯ ದೇವರಾಗಿದ್ದಾನೆ, ವಾಕ್ಯ ದೇವರಾಗಿದ್ದಾನೆ. ಮತ್ತೆ ನೀನ್ ದೇವರನ್ನ ಕೇಳಿಲ್ಲ, ಖಾಲಿ ಕುಣಿದಿದ್ದಿ, ಹಾಡ ಕುಣಿದಿದ್ದಿ, ಮ್ಯೂಸಿಕ್ ಮೇಲೆ ಕುಣಿದಿದ್ದಿ, ವರ್ಷಿಪ್ ಮಾಡಿದೀನಿ, ಒಳ್ಳೆ ವರ್ಷಿಪ್ ಆಯ್ತು, ದೇವ್ರು ಬಂದನು, ದೇವ್ರ ಅದ್ಭುತ ಮಾಡಿದ್ರು. ಅವ್ರಿಗೆ ಅಲ್ಲಿದ್ದು ಆಯ್ತು, ಈ ಟೈಮ್ನಾಗ ಅವ್ರು ಕಣ್ಣು ತೆರೆದ್ರು, ಇವ್ರು ಕಾಲ್ ತೆಗೆದ್ರು, ಇವೆಲ್ಲ ತೆಗೆದ್ರು, ದೇವರೇ ಭೇಟಿ ಆಗ್ಲಿಲ್ಲ ನಿಮ್ಗೆ. ನೀವು ದೇವರಿಗೆ ಭೇಟಿ ಆಗ್ಲಿಲ್ಲ. ಯಾಕೆ? ವರ್ಡ್ ಟೈಮ್ ಬಂತಲ್ಲ, ಅದು 30 minutes 40 minutes, ಏನು ತಿಳಿದಿಲ್ಲ, ಏನು ಮಾಡಿಲ್ಲ. ಕ್ರೌಡ್ ಅನ್ನ ನೋಡಿ ಪಸ್ಸಿನ ಒರೆಸ್ಕೊಂಡು ಎಲ್ಲ ಜಾಗಗಳೆಲ್ಲ ಬಿಟ್ಟು ಹೋಗಿದ್ದೀವಿ, ಅಲ್ಲಿಂದ ಇಲ್ಲಿಂದ ಬಂದು ಸುಧಾರಿಸ್ಕೊಂಡು ಮಾಡ್ಕೊಂಡು ಹೋಯ್ತು, ವರ್ಡ್ ಹೋಯ್ತು. ಅರ್ಥೈಸಿಕೊಳ್ರಿ ಬ್ರದರ್ ಸಿಸ್ಟರ್. ಓನ್ಲಿ ಗಾಡ್ ಇರಬೇಕು. ಎಲ್ಲಿ? ನಮ್ಮ ಮೀಟಿಂಗ್ಸ್ ನ ಪ್ರಾರಂಭ, ನಮ್ಮ ಮೀಟಿಂಗ್ಸ್ ನ ಮಧ್ಯ, ನಮ್ಮ ಮೀಟಿಂಗ್ಸ್ ನ ಅಂತ್ಯ, ನಮ್ಮ ಜೀವನದ ಬೆಳಗಿನ ಜಾವ, ಮಧ್ಯಾಹ್ನದ ಜಾವ, ರಾತ್ರಿಯ ಜಾವ. ಓನ್ಲಿ ಗಾಡ್, ಓನ್ಲಿ ದೇವರು. ಯಾಕೆ? ಆತನೇ ನಮ್ಮನ್ನ ಬೆಳೆಸ್ತಾನೆ. ಹಿ ಗ್ರೋಸ್. ಯಾವಾಗಲೂ ಆತ ನಮ್ಮನ್ನ ಬೆಳೆಸ್ತಾ ಹೋಗ್ತಾನೆ. ನಮ್ಮ ರೂಟ್ಸ್ ಗಳಿಂದ ಶಕ್ತಿ ಕೊಡ್ತಾ ಹೋಗ್ತಾನೆ, ನಮ್ಮನ್ನ ಬೆಳೆಸ್ತಾ ಹೋಗ್ತಾನೆ.